ಹಾಯ್ ನಮಸ್ತೆ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಮೊಟ್ಟೆಕೋಸು ಪಲ್ಯ. ಮೊಟ್ಟೆಕೋಸಿಗೆ ಅಂತಾರೆ ಹೂಕೋಸು. ನೋಡಿ, ಮೊದಲು ಕೋಸು ತುಂಬ ಚಿಕ್ಕದಾಗಿ ನೈಸಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ನಂತರ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು 3ರಿಂದ 4 ಹಸಿಮೆಣಸು, ಆಮೇಲೆ ಕರಿಬೇವು ಸೊಪ್ಪು. ನೋಡಿ, ಈಗ ಒಂದು ಬಾಣಲಿ ಇಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಬಾಣಲಿಗೆ. ಇದನ್ನೆಲ್ಲ ಈಸಿಯಾಗಿ ಮಾಡ್ಕೋಬೋದು ನಮ್ಮ ಮನೇಲಿ. ನೋಡಿ, ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ, ಒಂದು ಸ್ಪೂನು ಜೀರಿಗೆ, ಚಿಕ್ಕ ಜೀರಿಗೆ, ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. 3ರಿಂದ 4 ಬೆಳ್ಳುಳ್ಳಿ. ನಂತರ ಕರಿಬೇವು ಸೊಪ್ಪು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಂತರ 2 ಒಣಮೆಣಸು, ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಗ್ರೀನ್ ಚಿಲ್ಲಿ. ಈಗ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದರೆ ಒಳ್ಳೆಯದು. ನಂತರ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೊಟ್ಟೆಕೋಸು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 5ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಉಪ್ಪು, ಮಸಾಲೆ ಐಟಮ್ಸ್ ಹಾಕೋಬೇಕು. ಮೊದಲಿಗೆ ಹಾಕೋಬಾರ್ದು. ನೋಡಿ, 10 ನಿಮಿಷ ಆಗಿದೆ. ನಂತರ ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಂತರ ಚಿಲ್ಲಿ ಪೌಡ್ರ್ 1 ಸ್ಪೂನು, ಆಮೇಲೆ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊಳ್ಳಿ. ನಂತರ ನಾನು ಒಂದು ಅರ್ಧ ತೆಂಗಿನಕಾಯಿ ತೆರೆದಿಟ್ಕೊಂಡಿದ್ದೀನಿ. ನೋಡಿ, ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಆಗಿದೆ, ಆಲ್ರೆಡಿ ರೆಡಿಯಾಗಿದೆ. ತೆಂಗಿನಕಾಯಿ ಹಾಕಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಮುಗಿಯಿತು.